ತಂಡಕ್ಕೆ ಹರಗಾಪುರ ರೈತರಿಗೆ, ಹರಗಾಪುರ ರೈತ ತಾಯಂದಿರಿಗೆ, ಹರಗಾಪುರ ರೈತ ಮಕ್ಕಳಿಗೆ. ಏನು ಇವತ್ತು ಕಣ್ಣೇ ದಿನ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಒಂದು ರೈತರ ಮೇಲೆ ದೌರ್ಜನ್ಯಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು 5 ಗಂಟೆ ಸರ್ಕಲ್ ಬಂದ್ ಮಾಡಿದ್ರು ಕೂಡ ಬರದೇ ಇರ್ತಕ್ಕಂಥದ್ದು ಮತ್ತು ಏನ್ ಮಾಡ್ಕೋತೀರಪ್ಪ ಮಾಡ್ಕೋರಿ ಅನ್ನುವಂತ ವರ್ತನೆ ಕಾರಣಕ್ಕಾಗಿ ನಮ್ಮ ಹಿರಿಯ ಮುಖಂಡರು ಅವರಿಗೆ ಅವೇಳನವಾಗಿ ಮಾತಾಡಿರ್ತಕ್ಕಂಥ ಸಂದರ್ಭ. ರೈತರು ಕೂಡ ಇವತ್ತ ಎಜುಕೇಶನ್ ಇರುವುದಿಲ್ಲ, ನಾವು ಕೂಡ ಮುಗ್ದಿರ್ತು. ಅಧಿಕಾರಿಗಳನ್ನ ಇವತ್ತ ರೈತರ ಪರವಾಗಿ ಬಡವ್ರ ಪರವಾಗಿ ದೀರ್ಘ ಕೆಲಸ ಮಾಡಲಿ ಅಂತೇಳಿ ನಾವೆಲ್ಲ ಶ್ರಮ ಪಟ್ಟು ಅವ್ರ ಟ್ಯಾಕ್ಸ್ ಅನ್ನು ಕೊಟ್ಟು ಕೆಲಸ ಮಾಡಕ್ಕೆ ಇಟ್ಟಿತ್ತು. ಏನೋ ಒಬ್ಬ ರೈತ ಆಕ್ರೋಶ ಏನೋ ಕೆಲಸ ಮಾಡಿದ್ರೆ ಮಾತಾಡಿ ಅನ್ನೋ ನಮ್ಮ ತಂದೆ ಸಮಾನ ಅದಾನನ್ನುವಂತ ಸಂಕಲ್ಪದಿಂದ ಇವರು ಅವರ ರೈತರ ಮೇಲೆ ಇವತ್ತ 16 ಕೇಸ್ಗಳನ್ನ ಹಾಕಿ ಅವ್ರು ಅರೆಸ್ಟ್ ಮಾಡ್ತಕ್ಕಂಥ ಚಟುವಟಿಕೆಯನ್ನ ಇವತ್ತ ತಹಶೀಲ್ದಾರ್ ಅವರು ಕೂಡ ಅದರ ಬದಲ ಕೇಸ್ ಮಾಡ್ಯಾರು. ನಾವು ಕೂಡ ತಹಶೀಲ್ದಾರ್ ಸಾಹೇಬ್ಗ ರಿಕ್ವೆಸ್ಟ್ ಮಾಡ್ಕೊಂಡು, ಸಾಹೇಬ ಅದು ಬೇಡ, ಇಲ್ಲಿ ಮನುಷ್ಯ ಅದನ್ನು ಏನೋ ಜೈಲು ಹೋಗಿದ್ದಪ್ಪ, ಅವ್ರ ಪರವಾಗಿ ನಾವು ವಿಷಾದನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ವು. ಆದರೂ ಕೂಡ FIR ಮಾಡಿ ರೈತರನ್ನ ಅರೆಸ್ಟ್ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ. ಅದರ ಸಂಬಂಧ ಇದೇ ಸೋಮವಾರ 19ನೇ ತಾರೀಕ ಸಾವಿರಾರು ಸಂಖ್ಯೆ, ಸುಮಾರು 10,000 ಸಂಖ್ಯೆಯಲ್ಲಿ 14 ತಾಲೂಕಿನ ಮತ್ತು ರಾಯಬಾಗ್ ತಾಲೂಕಿನ ಸುತ್ತಮುತ್ತ ಎಲ್ಲ ನನ್ನ ರೈತ ಬಂಧುಗಳು ಇವತ್ತೆಲ್ಲ ನಾವು ಸೇರಿ ಪ್ರಶ್ನೆ ಮಾಡಬೇಕಾಗೈತೆ. ಬಡವರಿಗೆ ಅಷ್ಟೇ ಕಾನೂನು ಐತೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ತಕ್ಕಂಥವ್ರಿಗೆ ಕಾನೂನು ಇಲ್ಲ. ಅಧಿಕಾರದಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಕಾನೂನು ಪಾಲನೆ ಮಾಡ್ತಕ್ಕಂಥದ್ದಿಲ್ಲ. ಇವತ್ತ ಹಲವಾರು ಸಾವಿರಾರು ಭ್ರಷ್ಟಾಚಾರಕ್ಕೆ ನಡೀತಾವ, ಅದನ್ನ ಯಾರು ತಡೆಯವರು ಅನ್ನೋಂಥದನ್ನ ಪ್ರಶ್ನೆ ಮಾಡಬೇಕಾಗೈತಿ. ರೈತರಿಗೆ ನಾವು ರಕ್ಷಣೆ ಮಾಡಬೇಕಾಗೈತಿ. ಯಾಕಂದ್ರ ಇವತ್ತ ಈ ಕಾರ್ಯಾಂಗ ಮತ್ತು ಈ ಸರ್ಕಾರ ಶಾಸಕಾಂಗ ವ್ಯವಸ್ಥೆಗಳು ನಮ್ಮನ್ನ ಏನ್ ಮಾಡ್ಯವಪ್ಪ ಅಂದ್ರ ಇವತ್ತು ರೈತರ ಬಡವರು ಅಂದ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡತ್ತಾವ. ನಾವು ಬಹುಸಂಖ್ಯಾತರದು, ನಾವು ಮಾಲಕರದು ತಪ್ಪಿರ ನಾವು ಬುದ್ಧಿ ಹೇಳವ್ರ ಬೇಯವ್ರ, ಇವತ್ತ ರಕ್ಷಣೆ ಕೂಡ ನಾವು ಮಾಡವ್ರ. ಅದಕ್ಕಾಗಿ ಸೋಮವಾರ ದಿನ ತಾವೆಲ್ಲ ರೈತ ಬಂಧುಗಳು ಪಕ್ಷಾತೀತವಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರಾಯಬಾಗ್ ಅಂಬೇಡ್ಕರ್ ಸರ್ಕಲ್ಗೆ ತಾವೆಲ್ಲ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ.